ನಾಳೆ ನಟ ದರ್ಶನ್ ಜಾಮೀನು ಅರ್ಜಿ ತೀರ್ಪಿರುತ್ತೆ. ರೆಗ್ಯುಲರ್ ಬೇಲ್ ತೀರ್ಪನ್ನು ಹೈಕೋರ್ಟ್ ಕಾಯ್ದಿರಿಸಿತ್ತು. ಯಾವತ್ತು ಹೇಳ್ತೀವಿ ಅಂತ ಹೇಳಿರಲಿಲ್ಲ. ಇದೀಗ ನಾಳೆ ಮಧ್ಯಾಹ್ನ 2:30 ಅದು ನಿಗದಿಯಾಗಿದೆ. ಒಂದು ಕಡೆ ಮಧ್ಯಂತರ ಬೇಲ್ ವಿಸ್ತರಣೆ ಕೂಡ ಆಗಿದೆ. ಇದರ ನಡುವೆ ಅಕಸ್ಮಾತ್ ಈ ರೆಗ್ಯುಲರ್ ಬೇಲ್ ರಿಜೆಕ್ಟ್ ಆಗಿಬಿಟ್ರೆ, ರೆಗ್ಯುಲರ್ ಬೇಲ್ ಕೊಡಲ್ಲ ಅಂತ ಹೇಳಿದಾಗ ಆ ಮೆಡಿಕಲ್ ವಿಚಾರಕ್ಕೆ ಮಧ್ಯಂತರ ಜಾಮೀನು ತೊಗೊಂಡಿದ್ದಾರಲ್ಲ, ಅದಕ್ಕೊಂದು ದಿನಾಂಕ ಇವತ್ತಲ್ಲೇ ನಿಗದಿ ಆಗುತ್ತೆ. ಅದನ್ನು ಹಾಗೆಯೇ ಕಂಟಿನ್ಯೂ ಮಾಡ್ಕೊಂಡು ಹೋಗೋಕ್ಕೆ ಬರಲ್ಲ. 7 ಆರೋಪಿಗಳ ಅರ್ಜಿಯ ತೀರ್ಪು ಕೂಡ ಪ್ರಕಟವಾಗುತ್ತೆ ನಾಳೆ. ಬರೀ ದರ್ಶನ್ ಮಾತ್ರ ಅಲ್ಲ, ಬೇಲ್ ಸಿಗುತ್ತಾ ಸಿಗಲ್ವಾ ಅಂಥೇಳಿ ಒಂದು ಕುತೂಹಲ ಇದೆ ಇದ್ರ ಬಗ್ಗೆ. ಮಧ್ಯಂತರ ಜಾಮೀನು ಇನ್ನೂ ಕೂಡ ಮುಂದುವರಿಸ್ತಾರಾ? ದರ್ಶನ್, ಪವಿತ್ರ ಗೌಡ, ಲಕ್ಷ್ಮಣ್, ನಾಗರಾಜು, ಅನುಕುಮಾರ್, ಜಗದೀಶ್, ಪ್ರದೋಷ್ ಇವರೆಲ್ಲರ ಬೇಲ್ ಅರ್ಜಿಯ ತೀರ್ಪು ನಾಳೆ ಬರಲಿದೆ. ನಾಳೆ ಮಧ್ಯಾಹ್ನ 2:30 ತೀರ್ಪನ್ನು ಹೈಕೋರ್ಟ್ ಹೇಳಿದೆ. ವಾದ ಪ್ರತಿವಾದ ಎಲ್ಲವೂ ಕೂಡ ಮುಗಿದಿದೆ. ಎಲ್ಲವನ್ನು ಕೂಡ ನ್ಯಾಯಾಧೀಶರು ಅದನ್ನು ಒಂದು ಕಡೆ ದಾಖಲಿಸಿಕೊಂಡಿರ್ತಾರೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂಥ ತೀರ್ಪನ್ನು ನಾಳೆ ಮಧ್ಯಾಹ್ನ 2:30 ನ್ಯಾಯಮೂರ್ತಿ ವಿಶ್ವಜಿತ್ ಶೆಟ್ಟಿ ಅವರ ಒಂದು ಪೀಠ ಇದನ್ನು ಒಂದು ಕಡೆ ಡಿಸೈಡ್ ಮಾಡುತ್ತೆ. ಡಿಸೆಂಬರ್ 11ನೇ ತಾರೀಕು ಸರ್ಜರಿಗೆ ಡೇಟನ್ನು ದರ್ಶನ್ ಕೊಟ್ಟಿದ್ದರು. ಅವ್ರ ವಕೀಲ ಅದನ್ನು ಇನ್ಫಾರ್ಮೇಷನ್ ಕೂಡ ಕೊಟ್ಟಿದ್ದರು. ಆದರೆ ಎಲ್ಲಿಯೂ ಕೂಡ ಅವರಿಗೆ ಸರ್ಜರಿ ಆಗಿಲ್ಲ. ನಿನ್ನೆ ಮತ್ತೆ ಆರೋಗ್ಯದಲ್ಲಿ ಏರುಪೇರಾಯಿತು ಅನ್ನೋ ಕಾರಣಕ್ಕೆ ಸರ್ಜರಿ ಮಾಡಲಾಗಿಲ್ಲ. ಇದೀಗ ನಾಳೆಯ ಹೈಕೋರ್ಟ್ ತೀರ್ಪಿನ ಮೇಲೆ ಮುಂದಿನ ಭವಿಷ್ಯ ಡಿಸೈಡ್ ಆಗಲಿದೆ.